ನಮಸ್ಕಾರ ಮತ್ತು ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಮಣೀಸ್ ಲಿಟಿಲ್ ವಿಂಡೋಗೆ. ಇದು ನನ್ನ ವೀಕೆಂಡ್ ಟ್ರಿಪ್ಪು ತಿರುವನಮಲೈ ಟೆಂಪಲ್ ಬಗ್ಗೆ. ಸೊ ನಾನು ಆದರೆ ತಿರುವನಮಲೈ ಟೆಂಪಲ್ ಹೋಗಿದ್ದೆ. ತಮಿಳ್ನಾಡಲ್ಲಿ ಇರುತ್ತೆ ಇದು. ಅಲ್ಲಿ ಅರುಣಾಚೇಶ್ವರ ಟೆಂಪಲ್ ಅಂತ ಶಿವ ಟೆಂಪಲ್ ಇದು. ಅವ್ರಿಗೆ ಶಿವಗೆ ಅಲ್ಲಿ ಅರುಣೇಶ್ವರ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ನಾನು ಶಾರ್ಟಾಗಿ ಹೇಳ್ತೀನಿ. ಬಟ್ ನಿಮಗೆ ಪೂರ್ತಿ ಡೀಟೇಲ್ಸ್ ಬೇಕು, ಇದು ತುಂಬ ಮಾಹಿತಿ ಬೇಕು ಅಂದರೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ, ಹೋಗಿ ಅಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. ಸೊ ಇದು ಶಾರ್ಟಲ್ಲಿ ಹೇಳಬೇಕಂದ್ರೆ, ಬ್ರಹ್ಮ ಮತ್ತು ವಿಷ್ಣು ನಾನ್ ಗ್ರೇಟು ಅಂತ ಜಗಳ ಮಾಡ್ಕೊಂಬ ಟೈಮಲ್ಲಿ ಶಿವ ಪರಮಾತ್ಮ ಸ್ವಯಂ ಅಗ್ನಿಲಿಂಗ ಅವತಾರನ್ನ ಎತ್ತಿ ಇಲ್ಲಿ ಅವ್ರಿಗೆ ದರ್ಶನ ಕೊಟ್ಟು ಮತ್ತೆ ಅವ್ರಿಗೆ ಟೆಸ್ಟಿಕ್ಕಿರೋ ಜಾಗ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ಮಾಹಿತಿ ಮತ್ತೆ ಮಹಿಮೆ ಇರುವಂಥ ಜಾಗ ಇದು. ತುಂಬ 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 ಶಕ್ತಿವಂತವಾದಂತಹ ಜಾಗ ಇದು. ಹಾಗಾಗಿ ಸೊ ಅದಾದ್ಮೇಲೆ ಮತ್ತೆ ಅಷ್ಟ ದಿಕ್ಪಾಲಗಳು ಮತ್ತೆ ಬಂದು ಅವರು ಅಷ್ಟ ದಿಕ್ಕಗಳಲ್ಲಿ ಸ್ಥಾಪನೆ ಆಗ್ತಾರೆ. ಯಾರು ಸ್ಥಾಪನೆ ಮಾಡಿರೋದಂತ ಜಾಗ ಅಲ್ಲ, ಅದು ಸ್ವಯಂ ಅವರಂತಕವರೇ ಸ್ಥಾಪನೆ ಆಗಿರೋ ಅಂಥ ಜಾಗ. ಅದಕ್ಕೆ ಇದಕ್ಕೆ ಇಷ್ಟೊಂದು ಮಹಿಮೆ ಇದೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ನಾನಾದ್ರೆ ಯಾವ ಟೈಮಲ್ಲಿ ಹೋಗ್ಬೇಕು, ಯಾವ ಥರ ಹೋಗ್ಬೇಕು, ಏನೇನು ಮಾಡ್ಬೋದು, ಏನೇನು ಮಾಡಬಾರ್ದು ಅನ್ನೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದು ತುಂಬ 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 ಇಂಪಾರ್ಟೆಂಟು. ಯಾಕಂದರೆ ನಾವು ಆದರೆ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀವಿ ಅಲ್ಲಿ ಹೋಗಿದ್ಮೇಲೆ. ನಾನಾದರೆ 14 ಕಿಲೋಮೀಟರ್ಸ್ ಅದನ್ನ 8 ಲಿಂಗಗಳನ್ನು ದರ್ಶನ ಮಾಡ್ಕೊಂಬಕ್ಕೆ ಗಿರಿ ದರ್ಶನ ಅಂತ ಹೇಳ್ತಾರೆ. ಆ 8 ಲಿಂಗಗಳ ದರ್ಶನ ಮಾಡೋಕ್ಕೆ 14 ಕಿಲೋಮೀಟರಲ್ಲೂ ಉತ್ತು ಕಾಲಲ್ಲಿ ನಡಿಬೇಕು. ನಾನು ನಡೆದ್ರು ಕಂಪ್ಲೀಟ್ ಮಾಡಿದ್ರೆ, ಬಟ್ ಮೇನ್ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಕ್ಕೆ ಆಗಲಿಲ್ಲ. ಈಗ ಫಸ್ಟ್ ವಿಷಯ, ನೀವು ಗಿರಿ ಪ್ರದರ್ಶನೆ ಅಂದರೆ 8 ಲಿಂಗಗಳನ್ನು ತಿರುಗೋದು ಅಥವಾ ಮೇನ್ ಟೆಂಪಲಲ್ಲಿರುವ ಅಗ್ನಿಲಿಂಗವನ್ನು ಎರಡರಲ್ಲಿ ಯಾವುದಾದ್ರೂ ಒಂದು ದರ್ಶನ ಮಾಡಿಕೊಂಡ್ರೂ ಆಗುತ್ತೆ. 2 ದರ್ಶನ ಮಾಡ್ಕೋಬೇಕು ಅಂತ ನಿಮ್ಮ 2 ದಿವಸ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಮೈಂಡಲ್ಲಿ ಫಿಕ್ಸ್ ಮಾಡಿ ಬನ್ನಿ. ಸೆಕೆಂಡ್ ಥಿಂಗ್, ಚಿಕ್ಕ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಬರಬೇಡಿ. ಯಾಕಂದರೆ 14 ಕಿಲೋಮೀಟರ್ಸು ಪ್ಲಸ್ ಟೆಂಪಲ್ ಒಳಗಡೆ 6 ಕಿಲೋಮೀಟರ್ಸು ಅಂದರೆ ನಿಮಗೆ ಮಿನಿಮಮ್ 18 to 20 ಕಿಲೋಮೀಟರ್ಸ್ ನಡಿಬೇಕಾಗಿರುತ್ತೆ. ಚಿಕ್ಕ ಮಕ್ಕಳನ್ನ ಎತ್ಕೊಂಡು ನಡೆಯೋಕೆ ತುಂಬ ಕಷ್ಟ, ಅವ್ರಿಗೂ ಕಷ್ಟ ಆಗುತ್ತೆ, ನಿಮಗೂ ಕಷ್ಟ ಆಗುತ್ತೆ. ಈ ವಿಷಯ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ. ದಯವಿಟ್ಟು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರಬೇಡಿ. ಥರ್ಡ್ ವಿಷಯ, ಟೆಂಪಲ್ ಒಳಗಡೆ ಹೋಗ್ಮೇಲೆ ಎಲ್ಲಿ ನಿಮಗೆ ಮೆಡಿಕಲ್ ಕಿಟ್ ಇಲ್ಲ. ಸೊ ಏನಾದರೂ ಸಮಥಿಂಗ್ ಏನಾದರೂ ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ, ಏನಾದರೂ ಎಮರ್ಜೆನ್ಸಿ ಆಗಿದ್ರೆ ಆ ಕ್ಯೂ ಅಲ್ಲಿ ನಿಮ್ಮನ್ನು ಮತ್ತೆ ವಾಪಸ್ ಕರ್ಕೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಇದು ತುಂಬ ಕಷ್ಟ. ಸೊ ಅಂಥವರು ಸ್ವಲ್ಪ ಅವಾಯ್ಡ್ ಮಾಡಿ ಬರೋದು. ಅದು ರಶ್ ಟೈಮಲ್ಲಿ, ಎಸ್ಪೆಷಲಿ ಸಾಟರ್ಡೆ ಸಂಡೇ ಮತ್ತು ಅಮಾವಾಸ್ಯೆ ಪೌರ್ಣಿಮೆಗಳ ಥರ ದಯವಿಟ್ಟು ಬರಬೇಡ್ರಿ. ಸೊ ಅಮಾವಾಸ್ಯೆ ಪೌರ್ಣಿಮೆ ಟೈಮಲ್ಲಿ ಹೇಳ್ತಾರೆ ನಾವು ಟೆಂಪಲ್ ದರ್ಶನ ಮಾಡ್ಕೊಂಡಿದೀವಿ ಅಂತ. ಇದು ಕಂಪ್ಲೀಟ್ಲಿ ರಾಂಗ್ ಇನ್ಫಾರ್ಮೇಷನ್ನು. ಅಮಾವಾಸ್ಯೆ ಪೌರ್ಣಿಮೆ ದಿನ ಟೆಂಪಲ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ ಬಿಕಾಸ್ ಆಫ್ ದ ರಶ್. ಓಕೆ, ಸೊ ಅವತ್ತು ಎಲ್ಲರೂ ಓನ್ಲಿ ಗಿರಿ ಪ್ರದರ್ಶನೆ ಮಾತ್ರನೇ ಮಾಡ್ತಾರೆ. ಈವನ್ ಟೆಂಪಲ್ ಒಳಗಡೆ ಕೆಲಸ ಮಾಡೋ ಅಂಥವ್ರು ಆವತ್ತು ದಿನ ಎಲ್ಲರೂ ಹೊರಗಡೆ ಬರ್ತಾರೆ, ಟೆಂಪಲ್ ಕ್ಲೋಸ್ ಮಾಡ್ತಾರೆ, ಅವರು ಗಿರಿ ಪ್ರದರ್ಶನೆ ಮಾತ್ರನೇ ಮಾಡ್ತಾರೆ. ವಿತಿನ್ 24 ಅವರ್ಸಲ್ಲಿ 2 ಕೆಲಸ ಮಾಡೋದು ಸಾಧ್ಯ ಅಲ್ಲ. ನಾವು ಅದು ಆಗುತ್ತಂತ ನಾವು ಹೋಗಿದ್ದೆ, ನಾವು ಆ್ಯಕ್ಚುಲಿ ಮಿಸ್ಟೇಕು. ಸೊ ನೈಟ್ ನಾವು 12 ಅಲ್ಲಿ ರೀಚ್ ಆಗಿದ್ವಿ. ನೆಕ್ಸ್ಟ್ ಡೇ ಈವ್ನಿಂಗ್ 7-8 ಒಳಗಡೆ ನಮಗೆ ದರ್ಶನ ಆಗಿತ್ತು. ಸೊ ಹೀಗಿರುತ್ತೆ, ನೆನ್ಪಿಡ್ಕೊಳ್ಳಿ. ಇನ್ನೊಂದು ವಿಷಯ, ಇಲ್ಲಿ ನಿಮಗೆ 90% ಓನ್ಲಿ ಆಂಧ್ರವರೇ ಕಾಣಿಸ್ತಾರೆ. ದ ರೀಸನ್ ಬಂದು ಒಂದು ಪ್ರವಚನ ಹೇಳುವಂಥ ಒಂದು ವ್ಯಕ್ತಿ 5 years ಬ್ಯಾಕ್ ಅವರು ಪ್ರವಚನದಲ್ಲಿ ಈ ಟೆಂಪಲ್ ಬಗ್ಗೆ ಪ್ರಮೋಟ್ ಮಾಡಿದ್ದಾರೆ. ಹಾಗಾಗಿ ಆಂಧ್ರ ಜನ ಎಲ್ಲ ಈ ಟೆಂಪಲ್ ಬಗ್ಗೆ ಗೊತ್ತಾಗಿ ಎಲ್ಲರೂ ಬರೋದು ಶುರು ಮಾಡಿಬಿಟ್ಟಿದ್ದಾರೆ. ಅದೇ ರೀಸನ್ನೇ ನಿಮಗೆ ಇಲ್ಲಿ ತುಂಬ ಸಾಟರ್ಡೆ ಸಂಡೇ ಭಯಂಕರ ರಶ್ ಕಾಣಿಸುತ್ತೆ. ಸೊ ಅದಲ್ಲದೆ ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಆಟೋ ಡ್ರೈವರ್ಸು ಮತ್ತು ಅಲ್ಲಿರುವಂಥ ಟ್ರಾವೆಲ್ಸು ತುಂಬ ಪ್ರೈಸ್ ಮಾಡ್ತಾರೆ. ನಿಮಗೆ ನಾರ್ಮಲ್ ಟೈಮಲ್ಲಿ ಆಗಿದ್ರೆ ಆ್ಯಕ್ಚುಲಿ ನಿಯರ್ ಬೈ ಟೆಂಪಲ್ ಅದೊಂದು 2 ಕಿಲೋಮೀಟರ್ಸ್ ಬಿಫೋರೇ ಪ್ರೈವೇಟ್ ವೆಹಿಕಲ್ ಬಂದ್ ಮಾಡ್ತಾರೆ, ಯಾವುದು ಒಳಗಡೆ ಹೋಗೋಕ್ಕಿಲ್ಲ. ದಯವಿಟ್ಟು ಕಾರ್ ತಗೊಂಡು ಹೋಗ್ಬೇಡ್ರಿ, ಪೊಲೀಸರು ನಿಮಗೆ ಚಾರ್ಜ್ ಆಗ್ತಾರೆ. ಸೊ ಆ 2 ಕಿಲೋಮೀಟರ್ ಹೋಗೋಕ್ಕೋಸ್ಕರ ಒಬ್ಬೊಬ್ಬರಿಗೆ 200 rupees ಚಾರ್ಜ್ ಮಾಡ್ತಾರೆ ಆಟೋ ಅವರು. ಸೊ ಪೌರ್ಣಮಿ ಅಮಾವಾಸ್ಯೆಗಾದ್ರೆ 300 ಚಾರ್ಜ್ ಮಾಡ್ತಾರೆ. ಸೊ ನಿಮ್ಗೇನು ಭಾಷೆ ಗೊತ್ತಿಲ್ಲ, ನೀವು ಕಂಪ್ಲೀಟ್ಲಿ ಹೊಸಬ್ರು ಸ್ವಲ್ಪ ಅಂದರೆ ನಿಮ್ಗೆ 500 ಚಾರ್ಜ್ ಮಾಡ್ತಾರೆ. ನನ್ನ ಹತ್ರ ಸಖತ್ತಾಗಿ ಆಡ್ಕೊಂಡ್ರು ನನ್ನ ಆಟೋ ಡ್ರೈವರ್ಸು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನಿಮ್ಗೆ ಇದೆಲ್ಲ ನೆನಪಿರಲಿ.
ನೆಕ್ಸ್ಟ್ ಮೇನ್ ಟೆಂಪಲ್ ಒಳಗಡೆ ಹೋದ್ಮೇಲೆ 5.5 to 6 ಕಿಲೋಮೀಟರ್ಸು ನೀವು ನಿಂತ್ಕೊಂಡು ಇರಬೇಕು. ಕುತ್ಕೊಂಬಕ್ಕೆ ತುಂಬ ಕಮ್ಮಿ ಜಾಗ ಇದೆ. ಸೊ ನಿಂತ್ಕೊಂಡು ಅದು 6-7 hours ಆಗುತ್ತೆ ದರ್ಶನ ಆಗೋಕ್ಕೆ. ಸೊ ಆ ಟೈಮಲ್ಲಿ ನೀವು ನಿಂತ್ಕೊಂಡು ಇರೋಕ್ಕೆ ನಿಮಗೆ ಕೆಪಾಸಿಟಿ ಇದ್ರೇ ಆ ಟೈಮಲ್ಲಿ, ಇಲ್ಲಾಂದರೆ ನಾರ್ಮಲ್ ಡೇಸಲ್ಲಿ ಹೋಗಿ ಸಮ್ಟೈಮ್ಸು ಬೇಗನೆ ನಿಮಗೆ ದರ್ಶನ ಆಗುತ್ತೆ. ಇನ್ನೊಂದು ಮೇನ್ ಟೆಂಪಲ್ ಒಳಗಡೆ ಎಲ್ಲಿನೂ ಮೆಡಿಕಲ್ ಕಿಟ್ ಇಲ್ಲ. ಸೊ ನಿಮಗೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡೇ ಇರಬೇಕು. ಅವಾಗ ಏನಾದರೂ ಆಗೋದ್ರೆ ಎಮರ್ಜೆನ್ಸಿ ಸಮಥಿಂಗು, ನಿಮ್ಮನ್ನು ಆ ಕ್ಯೂ ಅಲ್ಲಿ ಮತ್ತೆ ರಿವರ್ಸ್ ತಗೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಅಲ್ಲಿ ಎಮರ್ಜೆನ್ಸಿನೂ ಇಲ್ಲ. ಎಮರ್ಜೆನ್ಸಿ ಎಕ್ಸಿಟ್ ಬಂದು 1.5 ಕಿಲೋಮೀಟರ್ಗೆ ಒಂದಿದೆ. ಆ ಎಮರ್ಜೆನ್ಸಿ ಎಕ್ಸಿಟ್ ಇದ್ದರೆ ಹೊರಗಡೆ ಬಂದರೆ ನಿಮಗೆ ಬಾತ್ರೂಮ್ಸ್ ಎಲ್ಲ ಕಾಣಿಸುತ್ತೆ. ಸೊ ಬಟ್ ಸಮ್ಟೈಮ್ಸ್ ಬಾತ್ರೂಮ್ಗೆ ಹೋಗಿ ವಾಪಸ್ ಬರಬೇಕಂದ್ರೆ ಪೊಲೀಸರು ಮತ್ತೆ ನಿಮ್ಮನ್ನು ಕ್ಯೂ ಅಲ್ಲಿ ಹೋಗೋಕ್ಕೆ ಬಿಡಲ್ಲ. ಮತ್ತೆ ನೀವು ಫಸ್ಟ್ ಕ್ಯೂ ಅಲ್ಲಿ ಮತ್ತೆ ಬರಬೇಕಾಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಸೊ ಇನ್ನೊಂದು ವಿಷಯ ಏನಂದರೆ, ಸೊ ಯಾರೋ ಪ್ರಮೋಟ್ ಮಾಡಿದಾರಂತ ಜನ ಎಲ್ಲ ಬರೋದು ಶುರು ಮಾಡಿದ್ದಾರೆ. ಆ ಭಕ್ತಿ ಮಾತ್ರ, ಅಲ್ಲಿರೋವಂಥ ಶಕ್ತಿ ಮಾತ್ರ ಯುಗದಿಂದ ಹಂಗೆ ಇದೆ. ಯುಗಿದೆ, ಮೊದಲಿದೆ, ಅವ್ರು ಹೇಳೋ ಮುಂಚೆನೂ ಇದೆ, ಆಮೇಲೂ ಇದೆ. ಸೊ ಯಾರೋ ಹೇಳಿದಾರಂತ ಜನ ಎಲ್ಲ ಈ ಥರ ರಶ್ ಮಾಡೋದು ಹೋಗೋದು ನನಗಾದರೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ. ಸೊ ನನಗಾದರೆ ಸ್ವಲ್ಪ ಜಾಗದಲ್ಲಾಗಿದ್ರೆ, ಭಕ್ತಿಗಂತೂ ಜಾಸ್ತಿ ಬಿಸ್ನೆಸ್ಸೇ ಕಾಣಿಸ್ತು. ಸೊ ನನಗಾದ್ರೆ ಅದೇ ಸ್ವಲ್ಪ ದರ್ಶನ ಮಾಡ್ಕೊಂಬೋ ಟೈಮಲ್ಲಿ ಕಷ್ಟ ಅಂತ ವಾಪಸ್ ಬಂದೆ. ಸೊ ಬಟ್ ನಮ್ಮ ಫ್ಯಾಮ್ಲಿ, ನಮ್ಮ ಅತ್ತಿಗೆಯವರು ಮತ್ತು ನಮ್ಮ ಸಿಸ್ಟರ್, ಅಮ್ಮ ಆದರೆ ದರ್ಶನ ಮಾಡ್ಕೊಂಡು ಬಂದರು. ಸೊ ಇಷ್ಟೇ ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕಾಗಿತ್ತು. ಸೊ ಮತ್ತೆ ಒಳ್ಳೆ ನಾರ್ಮಲ್ ವೀಡಿಯೋಸ್ ಇದ್ದ, ಡೈಲಿ ಬ್ಲಾಗ್ಸ್ ಇದ್ದ ಮತ್ತೆ ಬರ್ತೀನಿ. ಅಷ್ಟುವರೆಗೂ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. Again, thank you.